ಇನ್ನು ಭಾಳಷ್ಟು ಜನಕ್ಕೆ ಬೇಗ ಮದುವೆ ಆಗಬೇಕು ಅಂತ ಇರುತ್ತೆ. ಇನ್ನು ಕಡೆ ತುಂಬ ಲೇಟ್ ಆಗಿಬಿಡುತ್ತೆ. 32, 33 ಆದರೂ ಕೂಡ ನೋಡಿ, ಲೈಫಲ್ಲಿ ಒಂದು ತಿಳ್ಕೊಳ್ಳಿ, ಬೇಗ ಯಾವ ಸಮಯದಲ್ಲಿ ಏನೇನಾಗಬೇಕು ಅದಾಗಬೇಕು. ಒಂದು ಹುಚ್ಚು ಕಲ್ಪನೆ ಇದೆ. ನಾನು ಲೈಫ್ ಸೆಟ್ಲಾದ್ಮೇಲೆ ಮದುವೆ ಆಗ್ತೀನಿ ಅಂತ ಒಂದು ಹುಚ್ಚು ಕಲ್ಪನೆ ರೀ. ಮದುವೆ ಆದ್ರೇ ಲೈಫ್ ಸೆಟ್ಲಾಗ ನೀವು ಕೋಟಿ ಇದ್ರೂ ಏನು ಪ್ರಯೋಜನ ಗೊತ್ತಲ್ಲ? ಅದಲ್ಲ ಗೊತ್ತಲ್ಲ. ಮದುವೆ ಆದರೆ ಜಾಸ್ತಿ ಖರ್ಚಾಗ್ಬಿಡುತ್ತೆ ಭಾಳಷ್ಟು ಜನ ಹೇಳ್ತಾರೆ. ನಾನು ಅಂತ ಬೈತಾ ಇರ್ತೀನಿ. ಅಲ್ಲ, ಒಂದು ಸಂಸಾರ ಮಾಡೋದಕ್ಕೆ ಎದುರುಕೊಳ್ಳುವಂಥವ್ರು ಏನಕ್ಕೆ ಮದುವೆ ಸಂಸಾರ ಇದೆಲ್ಲ ಬೇಕು, ಕುಟುಂಬ ಅನ್ನೋದು ಬೇಕು? ನಾನು ಹೇಳ್ತೀನಿ, ಈಗೊಂದು ಕಾಲ ಇದಿಲ್ಲ, ನನ್ನ ಕಾಲ ಮೇಲೆ ನಿಂತ್ಕೋಬೇಡ ಅಂತನಲ್ಲ. ಕೂಲಿ ಮಾಡೋ ಅಂಥವ್ರು ಪಾಪ ದಿನಕ್ಕೆ 500 ರೂಪಾಯಿ ದುಡಿತಾರೆ ಅಥವಾ 1000 ರೂಪಾಯಿ ದುಡಿತಾರೆ. ಅಂಥವರೇ ಜೀವನ 2-3 ಮಕ್ಳು ಎತ್ಕೊಂಡು ಚೆನ್ನಾಗಿ ಜೀವನ ಮಾಡ್ತಾರೆ. ಇಂಥದ್ರಲ್ಲಿ ನಿಮಗೇನು? ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚಿತ್ ವಿಷ್ಣು ಪತ್ನಿ ಚಿಮಹಿ ತನ್ನೋ ಐಶ್ವರ್ಯಲಕ್ಷ್ಮಿ ಪ್ರಚೋದಯ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮುದ್ರೆಗಳು. ಯಾವ ಒಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಾಯಿತು ಅಂತಂದರೆ, ಸಂತಾನ ಪ್ರಾಪ್ತಿಗೆ ಗೊತ್ತಲ್ಲ, ಭಾಳ ಜನಕ್ಕೆ ಮಗು ಚೆನ್ನಾಗಿ ಹುಟ್ಟಬೇಕು ಮತ್ತು ಮಗು ಆಗಬೇಕು, 3-4 ವರ್ಷ ಆದರೂ ಮಗು ಇರಲ್ಲ. ಅಂಥವರು ಸಣ್ಣ ಪುಟ್ಟ ದೇಹದಲ್ಲಿ ಸಮಸ್ಯೆ ಇರುತ್ತೆ, ಡಾಕ್ಟ್ರ್ ಹೇಳ್ತಾರೆ ಅಥವಾ ಮೆಡಿಸಿನ್ಸ್ ಕೊಡ್ತಾರೆ. ಅದೆಲ್ಲ ಏನು ಮಾಡೋ ಅವಶ್ಯಕತೆ ಇಲ್ಲ. ಈ ಸಹಜ ಶಂಕು ಮುದ್ರೆನೇ ಪ್ರತಿದಿನ 25 ನಿಮಿಷ ಮಾಡ್ತು ಅಂದರೆ ಸಾಕು, ಅದು ಸಂತಾನದ ಸಂಬಂಧಪಟ್ಟಂಥ ಸಮಸ್ಯೆಗಳು ನಿವಾರಣೆ ಆಗಿಬಿಡುತ್ತೆ. ಅದಲ್ಲ ನೋಡಿ, 2 ಕೈನ ಪರಸ್ಪರ ಹಂಗೆ ಸೇರಿಸ್ಕೊಳ್ಳಿ, 2 ಹೆಬ್ಬೆರಳನ್ನ ಇಟ್ಕೊಳ್ಳಿ. ಇದನ್ನು 25 ನಿಮಿಷಗಳ ಕಾಲ ಮಾಡಿ ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಅದಲ್ಲ, ಇದು ವಿಶೇಷವಾದಂಥ ಒಂದು ಮುದ್ರೆಯ ವಿಚಾರ. ಮಿಸ್ ಮಾಡದೆ ಇದನ್ನು ಮಾಡಿ. ಸಂತಾನಹೀನತೆ ಇತ್ತು, ಸಂತಾನ ಪ್ರಾಪ್ತಿಗೆ, ಒಳ್ಳೆ ಸಂತಾನ ಆಗಬೇಕು, ಹುಟ್ಟಂಥ ಮಗು ಚೆನ್ನಾಗಿ ಹುಟ್ಟಬೇಕು ಅನ್ನೋಂಥವ್ರು ಕೂಡ ಸಹಜ ಶಂಕು ಮುದ್ರೆಯನ್ನು ಮಾಡಿ ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಬರ್ತಲ್ಲ. ಇದು ವಿಶೇಷವಾದಂಥ ಮುದ್ರೆಯ ವಿಚಾರ. ಇನ್ನು ನೋಡಿ, ಸಂತೋಷ ಯಾವುದರಲ್ಲಿ ಸಿಗುತ್ತೆ ಅಂತ ಅಂದರೆ, ಸಂತೋಷ ಸಿಗಬೇಕು, ನಮ್ಗೆ ಹೆಚ್ಚು ಸಂತೋಷ ಸಿಗಬೇಕು. ನಿತ್ಯ ಕೆಲಸ ಮಾಡ್ತೀವಿ, ದಿನ ಒಂದು 10 ನಿಮಿಷನೂ ಕೂಡ ನಾಗಲ್ಲ, ಒಂದು 5 ನಿಮಿಷನೂ ಕೂಡ ನಾಗಲ್ಲ. ಕೆಲಸ ಮಾಡ್ತೀವಿ ಅಷ್ಟೇ. ಹೋಗ್ತೀವಿ, ಕೆಲಸ ಮಾಡ್ತೀವಿ, ಊಟ ಮಾಡ್ತೀವಿ, ತಿಂತೀವಿ, ಮಲ್ಕೋತೀವಿ, ದುಡಿತೀವಿ, ಕಷ್ಟಪಟ್ಟು ಅಷ್ಟೇ. ಒಂದು 5 ನಿಮಿಷನೂ ಕೂಡ ನಡಗಲ್ಲ ನಾವು. ನೋಡಿ, ನಮ್ಮ ದೇಹದಲ್ಲಿ ಅಮೃತತ್ವ ಉಂಟು ಮಾಡೋದು ಯಾವುದು ಗೊತ್ತಾ? ನಗು. ನೀವು ಒಂದು 5 ನಿಮಿಷ ಚೆನ್ನಾಗಿ ನಕ್ಬಿಟ್ಟು ಮಲ್ಕೊಳ್ಳಿ, ಒಳ್ಳೆ ನಿದ್ದೆ ಬರುತ್ತೆ, ಯಾವ ಕೆಟ್ಟ ಕನಸುಗಳು ಬೀಳಲ್ಲ. ನೀವು ಬೆಳಗ್ಗೆ ಎದ್ದ ತಕ್ಷಣ ನಗ್ನಗ್ತಾ ಹೇಳಿ, ಇಡೀ ದಿನ ನಿಮ್ಗೆ ಯಾವುದೇ ರೀತಿಯ ಟೆನ್ಷನ್ನು, ನೋವು, ಸ್ಟ್ರೆಸ್ಸು, ಹಿಂಸೆ ಏನೂ ಆಗಲ್ಲ. ಮತ್ತು ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ನಿಮ್ಮ ಆರೋಗ್ಯ ಚೆನ್ನಾಗಿರುವಂಥದ್ದು ನಿಮ್ಮ ನಗುವಿನಲ್ಲಿ. ನಗು ಯಾವುದೇ ಟೈಮಲ್ಲಿ ಬರುತ್ತಾ? ಏನೋ ಜೋಕ್ ನೋಡಿದ್ರೆ ಸಡನ್ನಾಗಿ ಬಂದುಬಿಡುತ್ತೆ, ಯಾರೋ ಹೇಳಿದ್ರೆ ಸಡನ್ನಾಗಿ ಬರುತ್ತೆ. ಎಲ್ಲ ಟೈಮಲ್ಲೂ ಬರಬೇಕಲ್ಲ. ಬಟ್ ಗುರುಗಳೇ, ನೀವು ಹೇಳಿದ್ರೆ ನಗ್ನಗ್ತಾ ಇದ್ದರೆ ಯಾವ ಕಾಯಿಲೆಗಳು ಬರಲ್ಲ. ಹೌದು, ಸತ್ಯ. ಬಟ್ ನಗಕ್ಕೆ ಅವಕಾಶನೇ ಇಲ್ವಲ್ಲ. ನಾವು ಹೋಗ್ತೀವಿ, ದುಡಿತೀವಿ, ಸುಮ್ಮನೆ ನಗ್ತಾರೆ. ಯಾಕೋ ಕೋತಿ ಥರ ನಗ್ತೀಯ ಅಂತ ಬೈತಾರೆ, ಯಾಕೋ ನೀವು ಹುಚ್ಚಿಡ್ದಿದೆಯಾ ಅಂತ ಬೈತಾರೆ. ಏನು ಮಾಡೋದು ಗುರುಗಳೇ? ಬಟ್ ನಮ್ಗೆ ಆರೋಗ್ಯ ಹೆಂಗೆ ಸದಾರ? ನೀನು ನಕ್ಕಿದ್ರೆ ಸಾಕು, 70% ಕಾಯಿಲೆಗಳು ಹೊರಟೋಗ್ಬಿಡುತ್ತೆ. ಏನು ಮಾಡಬೇಕು? ಏನಕ್ಕೆ ಅಂತಂದರೆ ನೋಡಿ, ಹೆಂಗೆ ನಗಕ್ಕಾಗಲ್ಲ ಅಂತಂದ್ರೂ ಕೂಡ ನೀವೇನು ಮಾಡಬೇಕು ಅಂದರೆ, ಧ್ಯಾನ ಮಾಡುವುದರಿಂದ ಹ್ಯಾಪಿ ಹಾರ್ಮೋನ್ಸು ರಿಲೀಸ್ ಆಗುತ್ತೆ. ಮತ್ತು ಧ್ಯಾನ ಮಾಡೋದ್ರಿಂದ ಸಣ್ಣ ಆಗ್ಬೋದು, ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ, ತಿಳ್ಕೊಳ್ಳಿ. ಅದಕ್ಕೆ ಧ್ಯಾನ ಮಾಡಿ. ಧ್ಯಾನ ಮಾಡಿಕೊಂಡು ಒಳಗಡೆ ನೋಡಿ, ಹಿಂಗೆ ಸ್ಮೈಲ್ ಮಾಡಿಕೊಂಡು ಧ್ಯಾನ ಮಾಡಿ. ನೀವು ನಕ್ಕದಷ್ಟೇ ನಕ್ಕಿದ್ರೆ ಎಷ್ಟು ಬೆನಿಫಿಟ್ಸ್ ಆಗೋದು ಅಷ್ಟೇ ಸಿಗುತ್ತೆ. ನೋಡಿ, ಸ್ಮೈಲ್ ಮಾಡ್ಕೊಳ್ಳಿ, ಕಣ್ಣು ಮುಚ್ಕೊಳ್ಳಿ, ಹಿಂಗೆ ಸ್ಮೈಲಿಂಗ್ ಬುದ್ಧ ಥರ ತುಂಬ ಚೆನ್ನಾಗಾಗ್ಬಿಡುತ್ತೆ. ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ಹ್ಯಾಪಿ ಹಾರ್ಮೋನ್ಸ್ ನಿಮ್ಮ ಆರೋಗ್ಯವನ್ನು, ಅದು ಅಮೃತ. ನಿಮ್ಮ ಅಮೃತ ಎಲ್ಲಿದೆ ಗೊತ್ತಾ? ನಗುವಿನಲ್ಲಿ. ಎಲ್ಲರೂ ಕಷ್ಟಪಡ್ತಾ ಇರ್ತಾರೆ ಸಂತೋಷಕ್ಕೋಸ್ಕರ, ಖುಷಿಗೋಸ್ಕರ, ನೆಮ್ಮದಿಗೋಸ್ಕರ. ಆ ನೆಮ್ಮದಿನ ಪ್ರತಿನಿತ್ಯ ನಾವು ಪಡ್ಕೊಬಿಡ್ತು ಅಂತಂದರೆ ಅಲ್ವಾ, ಪ್ರತಿನಿತ್ಯ ನಾವು ಜೀವನದಲ್ಲಿ ಎಲ್ಲವನ್ನ ಸಾಧಿಸ್ತಾ ಹಾಗೆ ನೀವು ಸಾಧಿಸಿ ನಗ್ತೀರ. ನೀವು ನಗ್ನಗ್ತಾ ಇದ್ದರೆ ಸಾಧಿಸ್ತಾ ಹಾಗೇ ಲೆಕ್ಕ. ನೋಡಿ ಎಷ್ಟು ಚೆನ್ನಾಗಿದೆ. ಅದಕ್ಕೋಸ್ಕರ ಧ್ಯಾನ ಮಾಡೋದ್ರಿಂದ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ಆವಾಗ ನಿಮ್ಮ ದೇಹಕ್ಕೆ ವಿಶೇಷವಂಥ ಒಂದು ಚೈತನ್ಯ ಸಿಗುತ್ತೆ. ಕಾಯಿಲೆಗಳು ಗುಣ ಮಾಡುವಂಥ ಅಮೃತ ಆ ಹ್ಯಾಪಿ ಹಾರ್ಮೋನ್ಸಲ್ಲಿರುತ್ತೆ.
ಅಲ್ಲ, ಇದು ವಿಚಾರ. ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂತಂದರೆ, ಗುರುಗಳೇ ಸಿಕ್ಕಾಬಟ್ಟೆ ದುಡ್ಡು ನೀರು ಥರ ಖರ್ಚಾಗ್ತಾ ಇದೆ ಗುರುಗಳೇ, ಏನು ಮಾಡೋದು ಅಂತದೇ ಗೊತ್ತಾಗ್ತಾ ಇಲ್ಲ ಗುರುಗಳೇ ಅಂತಾರೆ. ಇನ್ನು ಕೆಲವರು ಗುರುಗಳೇ ಸಾಲದವರು ಫೋನ್ ಮೇಲೆ ಫೋನು, ಮೆಸೇಜ್ ಮೇಲೆ ಮೆಸೇಜು, ನೀನೇನೋ ದುಡ್ಡು ಕೊಡಲಿಲ್ಲ ಅಂತಂದರೆ ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ ನೋಡು ಅಂತ ಇದ್ದಾರೆ ಗುರುಗಳೇ. ಏನು ಮಾಡೋದು ಅನ್ನೋದೇ ದಿಕ್ಕೇ ತೋರಿಸ್ತಾ ಇಲ್ಲ ಗುರುಗಳೇ ಅಂತಾರೆ. ಅದಕ್ಕೆಲ್ಲ ತಲೆನೇ ಕೆಡಿಸ್ಕೋಬೇಡಿ, ಅದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಗೊತ್ತಲ್ಲ. ಇನ್ನು ಕೆಲವರು ಗುರುಗಳೇ ನನಗೆ ದುಡ್ಡು ಹಣಕಾಸಿನ ಅಂದರೆ ಊಟ ತಿಂಡಿ ಬಟ್ಟೆಗೆ ಏನು ತೊಂದರೆ ಇಲ್ಲ, ಆದರೆ ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ, ಒಂದು ಸೈಟ್ ತಗೊಳಕ್ಕಾಗ್ತಾಯಿಲ್ಲ, ಒಂದು ಮನೆ ಕಟ್ಟೋಕ್ಕಾಗ್ತಾಯಿಲ್ಲ, ನಮಗೆ ಮಕ್ಕಳು MBA ಅದು ಇದು ಮಾಡಬೇಕು, 7-8 ಲಕ್ಷ ಖರ್ಚಾಗ್ತಾಯಿಲ್ಲ, ಅದಿಲ್ಲ ಗುರುಗಳೇ. ಇನ್ನು ಕೆಲವರು ಹೇಳಿದ್ರು ಗುರುಗಳೇ ದುಡ್ಡು ಮಕ್ಳಿಗೆ ಮದುವೆ ಮಾಡಬೇಕು, ಅದು ದುಡ್ಡಿಲ್ಲ ಗುರುಗಳೇ, 15 ಲಕ್ಷ ಖರ್ಚಾಗುತ್ತೆ, ಹೆಣ್ಮಕ್ಳು ಹಂಗೆ ಕೂರಿಸ್ಬಿಟ್ಟಿದ್ದೀನಿ ಗುರುಗಳೇ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಬಟ್ ಊಟ ತಿಂಡಿ ಬಟ್ಟೆ ಏನು ತೊಂದರೆ ಇಲ್ಲ. ಇನ್ನು ನಾವು ಬೆಳೆಸಿರೋಂಥ ಹುಡುಗರುಗಳು ನಾವು ಬುದ್ಧಿ ಹೇಳ್ತಾ ಇದೀವಿ ಅವ್ರಿಗೆ. ಅವರು ಇವಾಗ ಬೆಳೆದು ಸೈಟು ಮನೆ ಕಾರು ಗೀರೆಲ್ಲ ತೊಗೊಂಡು ಒಡವೆಗಳೆಲ್ಲ ಮಾಡಿಸ್ಕೊಂಡು ಫಾರಿನ್ ಟೂರ್ಗೆಲ್ಲ ಬಂದಿದ್ದಾರೆ ಗುರುಗಳೇ. ಬಟ್ ನನಗೆ ಅದು ಆಗ್ತಾಯಿಲ್ಲ ಗುರುಗಳೇ. ಏನೋ 40,000 ಇನ್ಕಮ್ ಬರ್ತಾ ಇದೆ, ಬಟ್ ಊಟ ತಿಂಡಿ ಬಟ್ಟೆ ಇಂಪ್ರೂವ್ಮೆಂಟೇ ಆಗ್ತಿಲ್ಲ. 20 ವರ್ಷದಿಂದ ಮನೆ ಹಂಗೆ ಇದೆ. ಅದಕ್ಕೆ ಏನಾದ್ರು ಸ್ವಲ್ಪ ಒಂಚೂರು ಬಿಸ್ನೆಸ್ ಮಾಡಬೇಕು, ಏನೋ ಒಂದು ಚೆನ್ನಾಗಾಗಬೇಕು, ದುಡ್ಡು ಮಾಡಬೇಕು ಗುರುಗಳೇ. ಅದಕ್ಕೆ ಏನು ಮಾಡಬೇಕು, ಅದಕ್ಕೆ ದಿಕ್ಕು ತೋಚ್ತಾ ಇಲ್ಲ. ಅದಕ್ಕೂ ಕೂಡ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಲ್ಲಿಟ್ಟು ಪ್ರತಿಷ್ಠಾಪನೆ ಮಾಡಿದ್ದೆ ಆಯಿತು ಅಂದರೆ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗಿಬಿಡುತ್ತೆ. ಮತ್ತು ಇನ್ನೊಂದು ಏನಂತಂದರೆ, ಯಾರ್ಯಾರು ಅಷ್ಟಲಕ್ಷ್ಮಿ ಯಂತ್ರ ತೆಗೆದುಕೊಂಡಿದ್ರೋ ಅವರೆಲ್ಲ 4 ಈ ಅಚ್ಚು ಬೆಲ್ಲವನ್ನು ಇಟ್ಟು, ಆ ಅಚ್ಚು ಬೆಲ್ಲದ ಮೇಲೆ ಅಷ್ಟಲಕ್ಷ್ಮಿ ಯಂತ್ರವನ್ನು ಇಟ್ಟು ಪೂಜೆ ಮಾಡಿ. ಫಸ್ಟ್ ನೀವೇನು ಮಾಡಿ, ತಟ್ಟೆ ಮೇಲೆ ಬೇವಿನ ಸೊಪ್ಪಿನ ಮೇಲೆ ಬೆಲ್ಲದ ಮೇಲೆ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರವನ್ನು ಇಟ್ಟು ನೀವು ಪೂಜೆ ಮಾಡಿ. ಅಕಸ್ಮಾತ್ ಯಾರ್ಯಾರು ತೆಗೆದುಕೊಂಡಿಲ್ಲ ಅವರು ತೆಗೆದುಕೊಂಡೋಗಿ ಅವತ್ತೊಂದು ದಿನ ಯುಗಾದಿ ದಿನ ಪೂಜೆ ಮಾಡಿ. ಇನ್ನೊಂದು, ಭಾಳಷ್ಟು ಜನಕ್ಕೆ ಗುರುಗಳೇ ನಮ್ಮ ಹಣೆ ಬರನೇ ಸರಿ ಇಲ್ಲ, ಸ್ವಲ್ಪ ಚೆನ್ನಾಗಾಗಬೇಕು, ಈ ವರ್ಷನಾದ್ರು ಇಂಪ್ರೂವ್ಮೆಂಟ್ ಆಗಬೇಕು, ನಾವು ಸ್ವಲ್ಪ ಶ್ರೀಮಂತ ಆಗಬೇಕು, ರಿಚ್ ಆಗಬೇಕು, ಮತ್ತು ನಮ್ಗೆ ಬರಬೇಕಾಗಿರೋ ದುಡ್ಡು ಬರಬೇಕು ಅನ್ನೋಂಥವ್ರಿಗೆ ನಾನು ಏನು ಮಾಡ್ತೀನಿ ಅಂತಂದರೆ, ಈ ಸರಿ ಯಾರ್ಯಾರು ಅಷ್ಟಲಕ್ಷ್ಮಿ ಯಂತ್ರ ತೆಗೆದುಕೋತಿರೋ ಅವ್ರಿಗೆಲ್ಲ ಹರಳುಗಳನ್ನು ಕೊಡ್ತೀನಿ. ಅವರವರು ಒಂದು ಸಮಸ್ಯೆಗೆ ತಕ್ಕ ಹಾಗೆ ಹರಳುಗಳು ನೀವು ಹೊರಗಡೆ ತೊಗೊಂಡು ತುಂಬ ಕಾಸ್ಟ್ಲಿ ಆಗುತ್ತೆ ಅಂತಲ್ಲ, ಅದನ್ನು ನೀವು ಬೆಳ್ಳಿದಲ್ಲಿ ಚಿನ್ನದಲ್ಲೂ ಕೂಡ ನೀವು ಮಾಡಿಸಾಕೋಬೋದು ಅಂತ ಒಂದು ಅದೃಷ್ಟದ ಹರಳುಗಳನ್ನು ಕೊಡ್ತೀನಿ. ಈ ಸರಿ ವಿಶೇಷ, ಯಾಕಂದರೆ ವರ್ಷದಲ್ಲಿ ಪ್ರಥಮ ವರ್ಷ ಇದು ಇಂಗ್ಲೀಷ್ ಕ್ಯಾಲೆಂಡರ್ಗೆ ಜನವರಿ, ಆದರೆ ಇದು ನಮ್ಮ ಒಂದು ಪಂಚಾಂಗದ ಪ್ರಕಾರ ಇದು ಹೊಸ ವರ್ಷ. ಹಾಗೆ ವರ್ಷವಿಡೀ ಲೈಫ್ ಲಾಂಗ್ ಚೆನ್ನಾಗಿರಬೇಕು ಅಂತ ಒಂದು ಒಳ್ಳೆ ಅದ್ಭುತವಾದಂಥ ಒಂದು ಅದೃಷ್ಟದ ಹರಳನ್ನು ನಾನು ನಿಮಗೆ ಈ ಒಂದು ಯಾರ್ಯಾರು ಅಷ್ಟಲಕ್ಷ್ಮಿ ಯಂತ್ರ ತೆಗೆದುಕೋತಿರೋ ಅವ್ರಿಗೆ ನಾನು ಕೊಡ್ತಾ ಇದ್ದೀನಿ. ಬೇಗ ಬರಬೇಕು, ಬೇಗ ಬಂದು ತೊಗೊಂಡೋಗ್ಬೇಕು. ನೀವು ಲೇಟಾಗಿ ಬಂತು ಅಂದರೆ ಖಾಲಿ ಆಗಿಬಿಡುತ್ತೆ. ಹಾಗೆ ಬೇಗ ಅದನ್ನು ಮಾಡಿ ತೆಗೆದುಕೊಂಡೋಗಿ ನೀವು ಯುಗಾದಿ ಹಬ್ಬದ ದಿನ ನೀವು ಅದನ್ನು ಪೂಜೆ ಮಾಡಿ ಬೆಲ್ಲ ಇಟ್ಬಿಟ್ಟು ಬೆಲ್ಲದ ಮೇಲೆ ಅಷ್ಟಲಕ್ಷ್ಮಿ ತುಂಬ ಚೆನ್ನಾಗತ್ತೆ. ಅದೃಷ್ಟದ ಹರಳುಗಳು ನಾನು ಪೂಜೆ ಮಾಡಿ ನಾನು ಶಕ್ತಿಯನ್ನು ತುಂಬಿಟ್ಟಿರುವಂಥದ್ದು. ಸಾವಿರಾರು ರೂಪಾಯಿ ಖರ್ಚು ಮಾಡ್ತಾರೆ ಅಂಥದ್ದು ನಾನು ಈ ಅಷ್ಟಲಕ್ಷ್ಮಿ ಅಂತ ತೊಗೊಂಡವ್ರಿಗೆ ಉಚಿತವಾಗಿ ಕೊಡ್ತಾಯಿದ್ದೀನಿ ಗೊತ್ತಲ್ಲ. ಹಾಗಾಗಿ ಬೇಗ ಫೋನ್ ಮಾಡಿ ಆದಷ್ಟು ಬೇಗ ಯಂತ್ರವನ್ನು ನೀವು ತೆಗೆದುಕೊಂಡೋಗಿ ಒಳ್ಳೊಳ್ಳೆ ಹರಳುಗಳು ಯಾರು ಬೇಗ ಬರ್ತಾರೋ ಒಂದಿಷ್ಟು ಹರಳು ತೆಗೆದು ಪೂಜೆ ಮಾಡಿ ಶಕ್ತಿ ತುಂಬಿಟ್ಕೊಂಡಿದ್ದೀನಿ. ಹರಳುಗಳು ಈ ಜೆಮ್ ಸ್ಟೋನ್ಸ್ ಅಂತ ಏನು ಬರ್ತವೆ ಅದು ಅವ್ರಿಗೆ ಸಮಸ್ಯೆಗೆ ತಕ್ಕ ಹಾಗೆ ನಾನು ಅದನ್ನು ಕೊಡ್ತೀನಿ. ಅವ್ರಿಗೆ ಕನಕ ಪುಷ್ಪರಾಗ ಆಗಿರ್ಬೋದು, ಮತ್ತು ಪಚ್ಚೆ ಆಗಿರ್ಬೋದು, ನೀಲ ಆಗಿರ್ಬೋದು, ಮುತ್ತಾಗಿರ್ಬೋದು, ಅಥವಾ ದೃಷ್ಟಿಗೆ ಆಗಿರ್ಬೋದು, ಆ ಥರದ್ದನ್ನು ನಾನು ಕೊಡ್ತಾ ಹೋಗ್ತೀನಿ. ಮಿಸ್ ಮಾಡಬೇಡಿ. ಇದೊಂದು ಮಿಸ್ ಮಾಡ್ತು ಅಂತಾನೆ ಮತ್ತೆ ಅವಕಾಶ ಸಿಗಲ್ಲ. ಬೆಳ್ಳಿದ್ದು ನಾನು ಹರಳು ಕೊಡ್ತೀನಿ, ನೀವು ಬೆಳ್ಳಿದ್ದು ಮಾಡಿಸಾಕೊಳ್ಳಿ. ಏನೊಂದು 500 ರೂಪಾಯಿ ಕೊಟ್ಟರೆ ಬೆಳ್ಳಿದ್ದು ಮಾಡೋಕ್ಕೆ ಕೊಡ್ತಾರೆ. ಅಂಥ ಒಂದು ಪವರ್ಫುಲ್ ಆಗಿರೋಂಥ ಅದೃಷ್ಟದ ಹರಳುಗಳು ಮಿಸ್ ಮಾಡಬೇಡಿ. ಲೈಫ್ ಲಾಂಗ್ ನಿಮ್ಮ ಕೈಯಲ್ಲಿರಬೇಕು. ನಿಮ್ಗೆ ಅದೃಷ್ಟ ಯಾವಾಗ ಬರುತ್ತೋ ಗೊತ್ತಾಗಲ್ಲ, ಆ ಅದೃಷ್ಟ ಬಂದೇ ಬರುತ್ತೆ. ಇದನ್ನು ಮತ್ತೆ ನಾನು ಹರಳುಗಳನ್ನು ಕೊಡಲಿಲ್ಲ, ಯಾಕಂದ್ರೆ ತುಂಬ ಕಾಸ್ಟ್ಲಿ ಆಗುತ್ತೆ ಅದು. ಅಂಥದ್ದು ಏನು ನಮ್ಮ ವಿದ್ಯಾರ್ಥಿಗಳಿಗೋಸ್ಕರ ಅವರು ಸಂತೋಷವಾಗಿರಲಿ ಅನ್ನೋದಕ್ಕೋಸ್ಕರ ನಾನು ಕೊಡ್ತಾಯಿದ್ದೀನಿ. ಅಷ್ಟಲಕ್ಷ್ಮಿ ಯಂತ್ರ ತಗೊಳ್ಳೋರಿಗೆ ಖಂಡಿತವಾಗ್ಲೂ ಕೂಡ ನೀವು ಬಂದು ಅದನ್ನು ತೊಗೊಂಡು ಹೋಗ್ಬೋದು. ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತದೆ. ಮತ್ತು ದೃಷ್ಟಿಗೆ ಒಂದು ಉಂಗುರನೂ ಕೂಡ ನಾನು ಉಚಿತವಾಗಿ ಕೊಡ್ತೀನಿ. ಉಚಿತ ಅಂತ ಅನ್ನಬಾರ್ದು, ಒಳ್ಳೆಯದಾಗಲಿ ಅಂತ. ನಾನು ಉಚಿತ ಅಂತಂದರೆ ಅದೇನೋ ಬೇರೆ ಥರ ಕಮರ್ಷಿಯಲ್ ಆಗಿಬಿಡುತ್ತೆ, ಅದು ನನಗೆ ಹೇಳೋಕ್ಕೆ ಇಷ್ಟ ಆಗೋಲ್ಲ. ಹಾಗಾಗಿ ಇದನ್ನು ತೆಗೆದುಕೊಳ್ಳಿ. ಮತ್ತು ಇದನ್ನು ಕೊರಿಯರ್ಲಿ ಕಳಿಸೋದಕ್ಕಾಗೋದಿಲ್ಲ, ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡು ಹೋಗಬೇಕು. ಅಥವಾ ನಿಮ್ಮ ಕಡೆಯವ್ರನ್ನ ಏನಾದ್ರು ಕಳಿಸಿ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲ್ಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕೋ ಥರದ್ದೇನಿಲ್ಲ. ಇಟ್ಟರೆ ಸಾಕೋ ಕೆಲಸ ಆಗುತ್ತೆ. ದೇವ್ರ ಮನೆಲ್ಲಾರು ಇಡ್ಬೋದು, ಬೀರ್ನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ. ಹಾಗೆ ಇದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ನಿಮ್ಮ ಏನು ಅಷ್ಟಲಕ್ಷ್ಮಿ ಯಂತ್ರ ಮತ್ತು ಅದೃಷ್ಟದ ಹರಳುಗಳು ನಿಮ್ಮ ಜೀವನವನ್ನು ಬದಲಾಯಿಸಿ, ನಿಮ್ಮ ಹಣೆ ಬರಹವನ್ನು ಬದಲಾಯಿಸುತ್ತೆ. ಹಾಗಾಗಿ ಮಿಸ್ ಮಾಡಿಬಿಡಿ. ಖಂಡಿತವಾಗ್ಲೂ ಕೂಡ
ಈ ಒಂದು ಅಷ್ಟಲಕ್ಷ್ಮಿ ಅಂತ ಜೊತೆಗೆ ಹರಳನ್ನು ಕೂಡ ತಗೊಳ್ಳಿ. ಬೇಗ ಬಂದವ್ರಿಗೆ ಒಳ್ಳೆ ಜಮ್ಸು, ಇಲ್ಲರೆ ಬೇರೆಯವರೆಲ್ಲ ಆರಿಸ್ಕೊಬಿಟ್ಟಿರ್ತಾರೆ, ಹಂಗಾಗಬಾರ್ದು ಗೊತ್ತಲ್ಲ. ಹಾಗಾಗಿ ಇದು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಅಲ್ಲ. ಇದು ವಿಶೇಷವಾದಂಥ ಒಂದು ಅಷ್ಟಲಕ್ಷ್ಮಿ ಅಂತದ ವಿಚಾರ. ಇನ್ನು ಭಾಳಷ್ಟು ಜನಕ್ಕೆ ಬೇಗ ಮದುವೆ ಆಗಬೇಕು ಅಂತ ಇರುತ್ತೆ. ಇನ್ನು ಕಡೆ ತುಂಬ ಲೇಟ್ ಆಗಿಬಿಡುತ್ತೆ, 32, 33 ಆದರೂ ಕೂಡ. ನೋಡಿ, ಲೈಫಲ್ಲಿ ಒಂದು ತಿಳ್ಕೊಳ್ಳಿ, ಬೇಗ ಯಾವ ಸಮಯದಲ್ಲಿ ಏನೇನಾಗಬೇಕು ಅದಾಗಬೇಕು. ಒಂದು ಹುಚ್ಚು ಕಲ್ಪನೆ ಇದೆ, ನಾನು ಲೈಫ್ ಸೆಟ್ಲ್ ಆದಮೇಲೆ ಮದುವೆ ಆಗ್ತೀನಿ ಅಂತ ಒಂದು ಹುಚ್ಚು ಕಲ್ಪನೆ ರೀ. ಮದುವೆ ಆದ್ರೇ ಲೈಫ್ ಸೆಟ್ಲ್ ಆಗಿ ನೀವು ಕೋಟಿ ಇದ್ರೂ ಏನು ಪ್ರಯೋಜನ ಗೊತ್ತಲ್ಲ, ಅದಲ್ಲ ಗೊತ್ತಲ್ಲ. ಮದುವೆ ಆದರೆ ಜಾಸ್ತಿ ಖರ್ಚಾಗ್ಬಿಡುತ್ತೆ, ಭಾಳಷ್ಟು ಜನ ಹೇಳ್ತಾರೆ. ನಾನು ಅಂತ ಬೈತಾ ಇರ್ತೀನಿ, ಅಲ್ಲ, ಒಂದು ಸಂಸಾರ ಮಾಡೋದಕ್ಕೆ ಎದುರುಕೊಳ್ಳುವಂಥವ್ರು ಏನಕ್ಕೆ ಮದುವೆ ಸಂಸಾರ ಇದೆಲ್ಲ ಬೇಕು, ಕುಟುಂಬ ಅನ್ನೋದು ಬೇಕು. ನಾನು ಹೇಳ್ತೀನಿ, ಈಗೊಂದು ಕಾಲ ಇದಿಲ್ಲ, ನನ್ನ ಕಾಲ ಮೇಲೆ ನಿಂತ್ಕೋಬೇಡ ಅಂತನಲ್ಲ. ಕೂಲಿ ಮಾಡೋವಂಥವ್ರು ಪಾಪ ದಿನಕ್ಕೆ 500 ರೂಪಾಯಿ ದುಡಿತಾರೆ ಅಥವಾ 1000 ರೂಪಾಯಿ ದುಡಿತಾರೆ. ಅಂಥವರೇ ಜೀವನ 2-3 ಮಕ್ಳು ಎತ್ಕೊಂಡು ಚೆನ್ನಾಗಿ ಜೀವನ ಮಾಡ್ತಾರೆ. ಇಂಥದ್ರಲ್ಲಿ ನಿಮಗೇನು ಅಂತ ನಾನು ಭಾಳಷ್ಟು ಜನಕ್ಕೆ ಹೇಳ್ತಾ ಇರ್ತೀನಿ ಗೊತ್ತಲ್ಲ. ಗಂಡು ಮಕ್ಕಳು ಏನೇ ಗಂಡು ಮಕ್ಳಿಗೆ 30 ವರ್ಷ ಆದಮೇಲೆ ಅದಕ್ಕೆ ವ್ಯಾಲ್ಯೂ ಇಲ್ಲ. ಈಗಿನ ಸಮಾಜ ಹಂಗೆ ಆಗ್ಬಿಟ್ಟಿದೆ. ವಧುವರ ಅನ್ವೇಷಣೆಗೆ ನಾನು ತುಂಬ ಜನ ಬಂದು ಕೇಳ್ತಾರೆ, ಗುರುಗಳೇ ನನ್ನ ಮದುವೆ ಆಗಿಲ್ಲ, 33 ಆಯಿತು, 31. ತಾಯಂದರು ಬರ್ತಾರೆ, ಪಾಪ ನನ್ನ ಮಗನಿಗೆ 32 ವರ್ಷ ಆಯಿತು ಗುರುಗಳೇ, ಇನ್ನೂ ಮದುವೆ ಆಗಿಲ್ಲ. ಯಾರು ಕೇಳೋರೇ ಗೊತ್ತಿಲ್ಲ, ಎಲ್ಲ ನೋಡ್ತಾರೆ ರಿಜೆಕ್ಟ್ ಮಾಡ್ತಾರೆ, ಕೇಳಿದ್ರೆ ಶಾಸ್ತ್ರ ಸರಿಯಾಗಿ ಬಂದಿಲ್ಲ ಅಂತ ಸುಳ್ಳು ಹೇಳ್ತಾರೆ. ಎಲ್ಲ ಶಾಸ್ತ್ರನೂ ಕರೆಕ್ಟಾಗಿ ಬಂದಿರುತ್ತೆ, ನಾವು ಕೇಳಿದಾಗ ಕರೆಕ್ಟಾಗಿರುತ್ತೆ, ಅವ್ರು ಕೇಳಿದ ಹಿಂಗೆ ಸುಳ್ಳು ಬಂದ್ಬಿಡುತ್ತೆ. ಯಾಕಂದರೆ ನೋಡಿ, ಏನಕ್ಕೆ ಈ ಒಂದು ಪ್ರೆಸೆಂಟು ಈ ಇಂಡಿಯಾದಲ್ಲಿ ಟ್ರೆಂಡ್ ಆಗಿದೆ ಅಂತಂದರೆ, 30 ವರ್ಷದ ಒಳಗಡೆ ಮಕ್ಕಳಾಗುವಂಥ ಚಾನ್ಸಸ್ಸು 100% ಇದೆ. ಯೂಟ್ಯೂಬಲ್ಲಿ ನೀವು ಚೆಕ್ ಮಾಡಿ, ಡಾಕ್ಟ್ರುಗಳು ಹೇಳಿರೋದು. ಮತ್ತು 32, 33 ಬರ್ತಿದ್ದಂಗೆ ಹೆಣ್ಣುಮಕ್ಕಳಲ್ಲಿ ಏನು ಅಂತಂದರೆ ಮಕ್ಕಳಾಗುವಂಥ ಒಂದು ಚಾನ್ಸಸ್ಸು ಕಡಿಮೆ ಅಂತಂದರೆ 70% ಬರುತ್ತೆ. 35 ವರ್ಷ ಆದಮೇಲೆ ಬರೀ 25% ಬರುತ್ತೆ. 36-37% ಬಂದಿದ್ದಂಗೆ ತುಂಬ ಒಂದು 5% ಅಷ್ಟೇ ಮಕ್ಕಳಾಗೋ ಚಾನ್ಸಸ್ ಇರುತ್ತೆ. 35-36 ಬರ್ತಿದೆ. ಅಕಸ್ಮಾತ್ ಅದು ಹುಟ್ಟಿದ್ರೂ ಕೂಡ ಅದು ಅಬ್ನಾರ್ಮಲ್ ಇರ್ತಾವಂತೆ. ಅದಕ್ಕೋಸ್ಕರ ಬೇಗ ಮದುವೆ ಗಂಡು 30 ಒಳಗಡೆ ಮದುವೆ ಆಗಿಬಿಡಬೇಕು, ಹೆಣ್ಣು 35 ಒಳಗಡೆ ಮದುವೆ ಆಗ್ಬಿಡ್ಬೇಕು. ಜಾಸ್ತಿ ಏನೋ ತುಂಬ ಸಂಸಾರದಲ್ಲಿ ಸಮಸ್ಯೆ ಇತ್ತು ಅಥವಾ ಏನೋ ಒಂದು ಅಕ್ಕ ತಂಗಿರಿಗೆ ಮಾಡಬೇಕಾಗಿತ್ತು ಮದುವೆ, ಏನೇನೋ ಇರ್ತವೆ 108 ಕಾರಣಗಳು. ಅದು ನಾವು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಗಂಡು ಮಕ್ಕಳು 38, ನಾನು ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ, ನಮ್ಮ ವಿದ್ಯಾರ್ಥಿಗಳಿಗೆ, ನಿಮ್ಮ ಮಕ್ಕಳಿಗೆ ಆಗಲ್ಲ ಅಂದ್ಬಿಡ್ತಾರೆ ಮಕ್ಕಳು. ಭಾಳಷ್ಟು ಜನ ಹಂಗಾಗಿದ್ದಾರೆ. ಇವಾಗೆಲ್ಲ ಆಗಲ್ಲ, ನಾನು ಹಂಗೆ ಇನ್ನೂ ಆಗಲಿ ಅಂತ. ಈಗ ತಂದೆ ತಾಯಿದ ಏನು ಗೊತ್ತಾ, ತಂದೆ ತಾಯಿರು ಏನೋ ಸಣ್ಣ ಪುಟ್ಟ ಕೆಲಸ, ಇನ್ನೂ ದೊಡ್ಡ ಕೆಲಸಕ್ಕೆ ಸೇರ್ಕೊಳ್ಳಿ. ಯಾಕಂದರೆ ಹೆಂಡ್ತಿ ಬಂದ್ಬಿಡ್ತು ಅಂತ ಕಡಿಮೆ ಸಂಬಳ ಬಂದ್ಬಿಡ್ತು ಅಂತಂದರೆ ಹೆಂಡ್ತಿನೂ ಕೂಡ ನಾವು ಸಾಕಬೇಕಲ್ಲ ಅಂತ ಭಾಳಷ್ಟು ಜನದ ಮೆಂಟಾಲಿಟಿ ಇರುತ್ತೆ. ನೋ ಅಲ್ಲ, ದುಡಿಯೋಕ್ಕೆ ಅವ್ನ ಕಾಲ ಮೇಲೆ ನಿಂತ್ಕೊಂಡು ಏನೋ ಅಷ್ಟು ದುಡಿತಾನ. ಇವಾಗಿನ ಕತೆ ಹೆಣ್ಮಕ್ಳು ಕೂಡ ದುಡಿತಾರೆ, ಹೆಂಗೋ ಮ್ಯಾನೇಜ್ ಆಗಿಬಿಡುತ್ತೆ. ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬಿಡಿ, ತಂದೆ ತಾಯಿಯಾದಂಥವ್ರು. ಹಾಗಾಗಿ ನೀವು ಫಸ್ಟು 30 ಒಳಗಡೆ, 30 ಗಂಡು ಮಕ್ಕಳು ಹೇಳಂತ ಯೂಟ್ಯೂಬಲ್ಲಿ ನೋಡ್ತಾ ಇರ್ತೀನಲ್ಲ, 30 ವಧುವರ ಅನ್ವೇಷಣೆ 30 ಆದಮೇಲೆ ಗಂಡನ್ನ ಕೇಳೋರೇ ಗತಿ ಇಲ್ಲ ಅಂತ ಹೇಳ್ತಾರೆ ಗೊತ್ತಲ್ಲ. ಹಾಗಾಗಿ 30 ಒಳಗಡೆ ನೀವು ಮದುವೆ ಆಗ್ಬಿಡಿ. ಹೆಣ್ಣುಮಕ್ಕಳು 35 ಲಾಸ್ಟ್, ಏನೇ ಸಮಸ್ಯೆ ಬಂದರೂ 35 ಒಳಗಡೆ ಮಾಡೋದೇ ವ್ಯಾಲ್ಯೂ ಇರುತ್ತೆ. ಇಬ್ರಿಗೂ 30 ಒಳಗಡೆ ಮಾಡಿಬಿಡ್ಬೇಕು. ಬೈ ಚಾನ್ಸ್ ಆಗಿಲ್ಲ ಅಂತಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಇದನ್ನೆಲ್ಲ ತಿಳ್ಕೊಂಡು, ಮೊದಲಾದರೆ ಈ ಫರ್ಟಿಲಿಟಿ ಮತ್ತು IVF ಇದು ಯಾವುದೂ ಇರಲಿಲ್ಲ. ಆದರೆ ಈಗೆಲ್ಲ ಬಂದ್ಬಿಟ್ಟು ಎಲ್ಲ ಜನಗಳು ಎಲ್ಲ ನೋಡ್ತಾರೆ, ಯೂಟ್ಯೂಬ್ ನೋಡ್ತಾರೆ, ಮತ್ತು ಡಾಕ್ಟ್ರುಗಳು ಹೇಳೋದು ನೋಡ್ತಾರೆ. ಎಲ್ಲವನ್ನು ನೋಡಿ ಈ ಟ್ರೆಂಡ್ ಸೆಟ್ಟಿಂಗ್ ಅನ್ನೋಂಥದ್ದು ಆಗ್ಬಿಟ್ಟಿದೆ. ಮತ್ತು 10 ವರ್ಷ ಗ್ಯಾಪ್ ಇರೋರು ಮದುವೆನೇ ಮಾಡ್ಕೊಳ್ಳಲ್ಲ. ಏನೇ 2-3 ವರ್ಷ ಗ್ಯಾಪ್ ಇರಬೇಕು. ಹುಡುಗಂಗೆ 26, 27, 28, ಹುಡುಗಿಗೆ 23, 24. ಹುಡುಗಂಗೆ 30 ವರ್ಷ, ಹುಡುಗಿಗೆ 90-20 ವರ್ಷ ಅಂತಂದರೆ ಕೆರೆ ಮಾಡಲ್ಲ, ತುಂಬ ಏಜ್ ಆಗೋಯ್ತು ಅಂತ ಅಂತಾರೆ. ಈ ಥರ ಒಂದು ವಿಚಾರ. ಹಾಗಾಗಿ ನೀವು ಏನು ಮಾಡಬೇಕು ಅಂತ, ಶೀಘ್ರ ವಿವಾಹ ಆಗಬೇಕು ಅಂತಂದರೆ ಒಂದು ತಂತ್ರವನ್ನು ಹೇಳ್ಕೊಡ್ತೀನಿ. ನೀವು ನಿಮ್ಮ ಮಕ್ಕಳು ಪರವಾಗೂ ಕೂಡ ಮಾಡ್ಬೋದು, ಮಾಡಿ.
ಗೊತ್ತಲ್ಲ ಏನು ಅಂತ. ಒಂದು ಬಟ್ಲು ತೊಗೊಳ್ಳಿ, ಒಂದು ಸ್ಟೀಲ್ ಬಟ್ಲು ತೊಗೊಳ್ಳಿ ಅಥವಾ ಗಾಜಿನ ಬಟ್ಲು ತೊಗೊಳ್ಳಿ, ಗೊತ್ತಲ್ಲ. ಇಲ್ಲ ಅಂತಂದರೆ ಸ್ಟೀಲ್ದು ಸಿಗುತ್ತೆ, ಒಂದು 50 ರೂಪಾಯಿ ಕೊಟ್ಟರೆ ಸಿಗುತ್ತೆ ಸ್ಟೀಲು ಮತ್ತು ಇದು ಒಂದು ಬಟ್ಲು ತೊಗೊಳ್ಳಿ. ಆ ಬಟ್ಟಲನ್ನು ತೆಗೆದುಕೊಂಡು ನೀವೇನು ಮಾಡಿ ಅಂತಂದರೆ ಅರಿಶಿಣವನ್ನು ಹಾಕಿ, ಗೊತ್ತಲ್ಲ. ಇಲ್ಲ ಬಟ್ಟಲು ಸಿಕ್ಕಲಿಲ್ಲ ನಿಮಗೆ, ಏನಕ್ಕೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತಂದರೆ ನೀವು ತೆಂಗಿನಕಾಯಿ ಇದೆಯಲ್ಲ, ತೆಂಗಿನಕಾಯಿಯನ್ನು ಚಿಪ್ಪನ್ನು ಕಾಯಲ್ಲಿ ತೊರೆದ್ಬಿಟ್ಟು ಚಿಪ್ಪಿದೆಯಲ್ಲ ಅದನ್ನೇ ತೆಗೆದುಕೊಳ್ಳಿ. ಅದರ ಒಳಗಡೆ ನೀವೇನು ಮಾಡಿ ಅಂತಂದರೆ ನೀರು ಹಾಕಿ, ನೀರಿಗೆ ಅರಿಶಿಣವನ್ನು ಹಾಕಿ. ಆಮೇಲೆ ನೀವೇನು ಮಾಡಬೇಕು ಅಂತಂದರೆ ತೆಂಗಿನಕಾಯಿ ಅಂದರೆ ಕಲ್ಪವೃಕ್ಷ, ಹಳದಿ ಅಂತಂದರೆ ಹಳದಿ ನೀರು, ಅರಿಶಿಣ ಅಂತಂದರೆ ಅದು ಗುರುವಿನ ಸಂಖ್ಯೆ, ಅದು ಗುರುಬಲ ಬರುತ್ತೆ. ಆಮೇಲೆ ನೀವೇನು ಮಾಡಬೇಕು ಅಂದರೆ ಕರಿಮಣಿ ಮಾಲೆಯನ್ನು ಹಾಕಬೇಕು. ಕರಿಮಣಿ ಸರ ಸಿಗುತ್ತೆ ಗಂಡಿಗೆ ಅಂಗಡಿಯಲ್ಲಿ. ಆಮೇಲೆ ಗಾಜಿನ ಬಳೆಗಳನ್ನು ಹಾಕಬೇಕು, ಚಿಕ್ಕದು. ಇದೆಲ್ಲ ಹಾಕಿ 9 ತಾಮ್ರದ ತೂತು ಕಾಸನ್ನು ಹಾಕಬೇಕು. ಮತ್ತು ಒಂದು ತಾಮ್ರ ತಗಡು ತಗೊಂಡು ಚಿಕ್ಕದು, ಯಾರಿಗೆ ಮದುವೆ ಆಗಬೇಕು ಅವ್ರ ಹೆಸರನ್ನ ಬರೀಬೇಕು, ಆಯ್ತಲ್ಲ. ಅದಾದಮೇಲೆ ಒಂದು ಚಿಕ್ಕ ಮಾವಿನ ಎಲೆಯನ್ನು ಅದರೊಳಗಡೆ ಹಾಕಬೇಕು, ಹರಳಿ ಎಲೆಯನ್ನು ಅದರೊಳಗಡೆ ಹಾಕಬೇಕು. ಇದೆಲ್ಲವನ್ನು ತೆಗೆದುಕೊಂಡು ಹೋಗಿ ನೀವು ನಾಗರ ಕಲ್ಲು, ಅಶ್ವತ್ಥ ಮರ ಇರುತ್ತಲ್ಲ, ಆ ನಾಗರ ಕಲ್ಲಿನ ಕೆಳಗಡೆ ಇದನ್ನು ಈ ಒಂದು ಚಿಪ್ಪು ಅಥವಾ ಬಟ್ಟಲು, ಗಾಜಿನ ಬಟ್ಟಲು ಇದನ್ನು ಏನಿಟ್ಟು ಅದು ಇಟ್ಬಿಟ್ಟು ಸಂಕಲ್ಪ ಮಾಡ್ಕೊಂಡು ಶೀಘ್ರ ವಿವಾಹ ಆಗಲಿ ಅಂತ ಭಕ್ತಿಯಿಂದ ಕೇಳ್ಕೊಂಡು ಬಂದ್ಬಿಡಿ. ಖಂಡಿತವಾಗ್ಲೂ ಕೂಡ ನಿಮಗೆ ಮಕ್ಕಳು ಹಾಗೆ ಆಗತ್ತೆ. ಸರಿ, ಮಕ್ಕಳು ಅಂತೀನಿ, ಮದುವೆ ಹಾಗೆ ಆಗುತ್ತೆ. ಮದುವೆ ಇನ್ನೊಂದು, ಇದು ಶೀಘ್ರ ವಿವಾಹ ಅಂತಂದರೆ ನೀವು ವಿವಾಹ ಅಂದರೆ ವಿವಾಹ ಆಗುತ್ತೆ, ಮಕ್ಕಳು ಬೇಕು, ಸಂತಾನ ಮದುವೆ ಆಗಿದೆ, ಮಕ್ಕಳು ಕೂಡ ಈ ಒಂದು ತಂತ್ರ ಆಗುತ್ತೆ, ಎರಡೂ ಕೂಡ ಆಗುತ್ತೆ, ಗೊತ್ತಲ್ಲ. ಮಕ್ಕಳು ಬೇಕು, ಸಂತಾನ ಆಗಬೇಕು ಅಂದರೆ ಕರಿಮಣಿನ ಹಾಕಬೇಡಿ. ಆದರೆ ಮಕ್ಕಳು ಇಲ್ಲ ಮದುವೆ ಆಗಬೇಕು ಅನ್ನೋಂಥವ್ರಿಗೆ ನೀವು ಕರಿಮಣಿನ ಹಾಕಿ. ಇಷ್ಟೇ ವ್ಯತ್ಯಾಸ ಎರಡು. ಮದುವೆ ಆಗಿ ಮಕ್ಕಳಾಗದಿರೋರು ಕೂಡ ಆಗುತ್ತೆ, ಮತ್ತು ಮದುವೆನೇ ಆಗಿಲ್ಲ ಅನ್ನೋರ್ಗೂ ಕೂಡ ಆಗುತ್ತೆ. ಅಲ್ಲ, ಎರಡು ಸಂತಾನ ಮತ್ತು ಶೀಘ್ರ ವಿವಾಹ ಎರಡಕ್ಕೂ ಆಗುತ್ತೆ. ಶೀಘ್ರ ವಿವಾಹ ಆಗಬೇಕು ಅಂತಂದರೆ ಕರಿಮಣಿ ಹಾಕಿ, ಇಲ್ಲ ಅಂತಂದರೆ ಮಕ್ಕಳಾಗಬೇಕು ಅಂತಂದರೆ ಸಂಕಲ್ಪ ಮಾಡಿಕೊಂಡು ಕರಿಮಣಿ ಒಂದು ಹಾಕ್ಬಿಡಿ. ಬಳೆ ಮತ್ತು ಮಿಕ್ಕಿದ್ದು ಅರಿಶಿಣ ಮತ್ತು ಮಾವಿನ ಎಲೆ, ಅರಳಿ ಎಲೆ ಎಲ್ಲವನ್ನು ಸೇಮ್ ಹಾಕಿ, ಗೊತ್ತಲ್ಲ. ಹಾಗಾಗಿ ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ, ಗೊತ್ತಲ್ಲ. ಸಂತಾನ ಗೋಪಾಲ ಸ್ವಾಮಿ, ಯಾರಿಗೆ ಮಕ್ಕಳಾಗಿಲ್ಲ ಸಂತಾನ ಗೋಪಾಲ ಸ್ವಾಮಿಯ ನಮಃ ಅಂತ ನೀವು ಸಂಕಲ್ಪವನ್ನು ಮಾಡ್ಕೊಳ್ಳಿ. ಸಂತಾನ ಗೋಪಾಲ ಸ್ವಾಮಿ ಈ ತಂತ್ರವನ್ನು ಮಾಡ್ಬೇಕಾರೆ, ಗೊತ್ತಲ್ಲ. ಮತ್ತು ಈ ಯಾರಿಗೆ ಮದುವೆ ಆಗಿಲ್ಲ ನೀವೇನು ಅಂತಂದರೆ ಕನ್ಯಾಕುಮಾರಿಯನ್ನು ನೆನೆಸ್ಕೊಳ್ಳಿ. ಕನ್ಯೆಯರನ್ನು ಉಳ್ಕೊಡುತ್ತೆ. ಹೋಗಿ ದರ್ಶನ ಮಾಡ್ಕೊಂಡು ಬಂದರೂ ಕೂಡ ಕನ್ಯೆಯರು ಸಿಕ್ಬಿಡ್ತಾರೆ ಗಂಡು ಮಕ್ಕಳಿಗೆ ಹೆಣ್ಣು ಇಬ್ಬರಿಗೂ ಕೂಡ ಕನ್ಯಾಸರಿಯನ್ನು ಕೂಡ ಬಿಡಿಸುವಂಥ ಒಂದು ಶಕ್ತಿ ಕನ್ಯಾಕುಮಾರಿಗೆ. ಓಂ ಕನ್ಯಾಕುಮಾರಿಯ ನಮಃ ಅಂತ ನೀವು ಭಕ್ತಿಯಿಂದ ಸಂಕಲ್ಪವನ್ನು ಮಾಡಿಕೊಳ್ಳಿ. ಈ ಒಂದು ತಂತ್ರವನ್ನು ಮಾಡಬೇಕಾದ್ರೆ ಅದಲ್ಲ, ಯಾರ್ಯಾರಿಗೆ ಮದುವೆ ಆಗಬೇಕು ಅಂದ್ಕೊಂಡಿದ್ರೋ ಅವರು ಓಂ ಕನ್ಯಾಕುಮಾರಿಯ ನಮಃ ಅಂತ ಕಮೆಂಟನ್ನು ಮಾಡಿ ಕೆಳಗಡೆ ನಿಮ್ಮ ಹೆಸರನ್ನು ಟೈಪ್ ಮಾಡಿ. ನಾನು ಮದುವೆ ಆಗಲಿ ಅಂತ ದೇವರಲ್ಲಿ ಸಂಕಲ್ಪವನ್ನು ಮಾಡ್ತೀನಿ. ಎರಡನೇದು ಏನು ಅಂತಂದರೆ, ಈ ಮಕ್ಕಳಾಗಿಲ್ಲ ಅಂತಂದರೆ ಓಂ ಸಂತಾನ ಗೋಪಾಲ ಸ್ವಾಮಿಯ ನಮಃ ಅಂತ ಕಮೆಂಟ್ ಮಾಡಿ ಅವ್ರ ಹೆಸರನ್ನು, ಅಂತಂದರೆ ಗಂಡ ಹೆಂಡತಿ ಇಬ್ಬರ ಹೆಸರನ್ನು ನೀವು ಟೈಪ್ ಮಾಡಿ ಕಳಿಸಿ. ನಾನು ಸಂಕಲ್ಪವನ್ನು ಮಾಡ್ತೀನಿ. ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ, ಗೊತ್ತಲ್ಲ. ಈ ವಿಶೇಷವಾದ ತಂತ್ರದ ವಿಚಾರ. ಇನ್ನು ಹಣಕಾಸಿನ ಸಮಸ್ಯೆಯನ್ನು ನೀವು ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡು ಬಗೆಹರಿಸ್ಕೊಬಿಡ್ತೀರಿ. ಜೀವನ ಸಮಸ್ಯೆಗೆ ಯಂತ್ರ, ಮಂತ್ರ, ತಂತ್ರ ಮತ್ತು ಮುದ್ರಾ ಯೋಗ ಶಿಬಿರ ಇದು ನೀವು ಅಟೆಂಡ್ ಮಾಡ್ತು ಅಂತಂದರೆ ಸಾಕು, ಅದು ಎಂಥದ್ದೇ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗಿಬಿಡುತ್ತೆ. 3 ಕಾರಣಗಳಿಗೋಸ್ಕರ ನೀವು ಇದನ್ನು ಅಟೆಂಡ್ ಮಾಡಬೇಕು. ಒಂದು, ಎಲ್ಲ ರೀತಿಯಂಥ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಳ್ಳೋದಕ್ಕೆ, ಮತ್ತು ಆ ರೀತಿ ಸಮಸ್ಯೆಗಳು ಬರದೇನಂಥ ರೀತಿಯಲ್ಲಿ ತಡೆಯೋದಕ್ಕೆ, ಮತ್ತು ನಿಮಗೆ ಸಂಬಂಧಪಟ್ಟಂಥ ವ್ಯಕ್ತಿ, ಅಕ್ಕ ತಂಗಿ, ಅಣ್ಣ ತಮ್ಮ, ಬಂಧು ಬಳಗ, ರಿಲೇಟಿವ್ ಫ್ರೆಂಡ್ಸು, ಇವ್ರುಗಳಿಗೆ ಏನಾದ್ರು ಸಮಸ್ಯೆ ಆಗಿತ್ತು ಅಂದರೆ ನೀವು ಈ ತಂತ್ರವನ್ನು ಮಾಡಿ ಅವರೇ ಸಮಸ್ಯೆಗಳನ್ನು ಬಗೆಹರಿಸ ಅದ್ಭುತವಾದಂಥ ತಂತ್ರಗಳನ್ನು ಹೇಳ್ಕೊಡ್ತೀನಿ. ಆ ತಂತ್ರವನ್ನು ಮಾಡ್ತು ಅಂತಂದರೆ ಸಾಕು. ಇದು ಕರ್ಮ ಕಳೆಯುವಂತಹ ಒಂದು ಶಿಬಿರ, ಗೊತ್ತಲ್ಲ. ಯಾವುದೇ ಕಾಯಿಲೆ ಇತ್ತು ಅಂತಂದರೆ ಆನ್ ದಿ ಸ್ಪಾಟ್ ನಿಮಗೇನಾದ್ರು ಮಂಡಿ ನೋವು, ಕೈ ನೋವು ಇತ್ತು ಅಂತಂದರೆ ಅಲ್ಲೇ ಕಡಿಮೆ ಆಗುತ್ತೆ. ನೀವು ನೋಡ್ಬೋದು. ನಾನು ಮಾಡಲ್ಲ, ನಿಮ್ಮ ಕೈಲೇ ಮಾಡಿಸ್ತೀನಿ, ಅವ್ರಿಗೆ ಸಮಸ್ಯೆ ಬಗೆಹರಿಯುತ್ತೆ. ಅಂಥದ್ದು ಅದ್ಭುತವಾದಂಥ ಶಿಬಿರ ಮಿಸ್ ಮಾಡದೆ ಬನ್ನಿ, ಗೊತ್ತಲ್ಲ. ಇದು ಮುದ್ರೆ ಹೇಳ್ಕೊಡ್ತೀವಿ. BP, ಶುಗರ್ 2-3 ದಿನದಲ್ಲಿ ನಾರ್ಮಲ್ ಬಂದುಬಿಡುತ್ತೆ. ಮತ್ತು ಥೈರಾಯ್ಡ್ ಮತ್ತು ಟಾನ್ಸಿಲ್ಸು,
ಕೇವಲ 1.5-2 ತಿಂಗಳ ನಾರ್ಮಲ್ ತೆಗಿಸಿ. ಗ್ಯಾಸ್ಟ್ರಿಕ್ ಸಮಸ್ಯೆ 7 ದಿನದಲ್ಲಿ ನಿವಾರಣೆ ಆಗಿಬಿಡುತ್ತೆ ಗೊತ್ತಲ್ಲ. 10-15 ದಿನದಲ್ಲಿ ಅಸ್ತಮ ಅನ್ನೋದಕ್ಕೆ ಕ್ಯೂರ್ ಆಗುತ್ತೆ. 20-21 ದಿನಗಳ ಪೈಲ್ಸ್ ಮತ್ತು ಪಿಸ್ತುಲಾ ಪ್ರಾಬ್ಲಮ್ಮು ನಿವಾರಣೆ ಆಗ್ತಾ ಬರುತ್ತೆ ಗೊತ್ತಲ್ಲ. ಅಸ್ತಮ ನಿವಾರಣೆ ಆಗಿಬಿಡುತ್ತೆ ಮೇಯ್ನಾಗಿ ಗೊತ್ತಲ್ಲ. 1 ತಿಂಗಳೊಳಗೆ ಬೆನ್ನೋವು, ಸೊಂಟ ನೋವು, ಮಂಡಿ ನೋವು, ಆರ್ಥರೈಟಿಸ್ ಮತ್ತು ಸರ್ವಿಕಲ್ ಸ್ಪಾಂಡಲೈಟಿಸ್, ಹೆಣ್ಮಕ್ಳಿಗೆ ಪೀರಿಯಡ್ಸ್ ಪ್ರಾಬ್ಲಮ್ಮು, ವೈಟ್ ಡಿಸ್ಚಾರ್ಜು, ಫೈಬ್ರಾಯ್ಡ್ಸು, ಮೈಗ್ರೇನು ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಅದ್ಭುತವಾದಂಥ ಒಂದು ಶಿಬಿರ, ಮಿಸ್ ಮಾಡದೆ ಬನ್ನಿ ಗೊತ್ತಲ್ಲ. ಹಣಕಾಸಿನ ಸಮಸ್ಯೆಗೆ, ಅಷ್ಟಲಕ್ಷ್ಮಿ ಯಂತ್ರ, ಜೀವನದ ಸಮಸ್ಯೆಗೆ ಮತ್ತು ಆರೋಗ್ಯದ ಸಮಸ್ಯೆಗೆ ಈ ಯಂತ್ರ ಮಂತ್ರ ತಂತ್ರ ಶಿಬಿರ ಗೊತ್ತಲ್ಲ. ಎಂಥ ಶತ್ರುಗಳನ್ನಾರು ನಿಮ್ಮ ಒಂದು ಮುಷ್ಟಿಯಲ್ಲಿ ಇಟ್ಕೋಬೋದು. ಅವ್ರು ಏನೂ ಮಾಡೋಕ್ಕಾಗದೇ ಇರೋ ವಿಲ ಅಂತ ಒದ್ದಾಡಬೇಕು. ಆ ರೀತಿ ಒಂದು ವಿಚಾರವನ್ನು, ಒಂದು ತಂತ್ರವನ್ನು ನಿಮಗೆ ಹೇಳ್ಕೊಡ್ತೀನಿ ಬನ್ನಿ ಗೊತ್ತಲ್ಲ. ಮತ್ತು ಇನ್ನೊಂದು ಮನಿ ಮ್ಯಾನೇಜ್ಮೆಂಟ್, ಹೆಂಗೆ ದುಡ್ಡು ಉಳಿಸ್ಬೇಕು, ಹೆಂಗೆ ದುಡ್ಡನ್ನು ಗಳಿಸ್ಬೇಕು ಅಂತ 10-15 ಪಾಯಿಂಟ್ನ ತಿಳ್ಕೊಂಡ್ರೆ ಸಾಕು. ಯಾವ ಯೂನಿವರ್ಸಿಟಿಲೂ ಕೂಡ ಹೇಳ್ಕೊಳ್ಳಲ್ಲ. ನಿಮ್ಗೆ ಎಷ್ಟು ಬೇಕಾದ್ರೂ ದುಡ್ಡು ಉಳಿಸ್ಬೋದು, ಎಷ್ಟು ಬೇಕಾದ್ರೂ ದುಡ್ಡನ್ನು ಗಳಿಸ್ಬೋದು. ಯಾವ ಬಿಸ್ನೆಸ್ ಮಾಡೋದು ಕೂಡ ನಿಮಗೆ ದುಡ್ಡು ಲಾಸ್ ಅನ್ನೋಂಥದ್ದೇ ಆಗೋದಿಲ್ಲ. ಅಂಥ ಒಂದು ವಿಚಾರವನ್ನು ನಾನು ತಿಳಿಸ್ಕೊಡ್ತೀನಿ ಅಲ್ಲ. ಯಾವ ಒಂದು ಮೇಯ್ನಾಗಿ ಯಾವ್ಯಾವ ಸಮಸ್ಯೆಗಳು ನಿವಾರಣೆ ಆಗುತ್ತೆ, ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತೆ, ಜಯ ಸಿಗುತ್ತೆ. ಮತ್ತು ನೀವು ಯಾವುದೇ ಕೆಲಸ ಕೈ ಹಾಕಿದ್ರೂ ಕೂಡ ಸಕ್ಸಸ್, ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಗಂಡ ಹೆಂಡತಿ ದಾಂಪತ್ಯ ಸಮಸ್ಯೆಗಳು ಸರಿ ಹೋಗುತ್ತೆ. ಮತ್ತು ಶತ್ರುಬಾಧೆ ನಿವಾರಣೆ ಆಗಿ ನೀವು ಹೇಳ್ದಂಗೆ ಕೇಳ್ತಾರೆ ಗೊತ್ತಲ್ಲ. ನೀವು ಯಾವ ರೀತಿ ಬೇಕಾದ್ರೂ ಅವ್ರನ್ನ ನೀವು ಆಟ ಆಡಿಸ್ಬೋದು. ಮತ್ತು ಜನಧನ ವಶೀಕರಣ ಆಗುತ್ತೆ. ಎಲ್ಲ ಜನರು ನಿಮ್ಮ ಮಾತನ್ನು ಕೇಳ್ತಾರೆ. ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಾ. ಮತ್ತು ಜೀವನದಲ್ಲಿ ಏನೇನೋ ತಪ್ಪು ಡಿಸಿಷನ್ ತೊಗೊಂಡು ಜೀವನ ಹಾಳು ಮಾಡೋದೆಲ್ಲ ಸರಿ ಹೋಗುತ್ತೆ. ಮತ್ತು ಮಕ್ಕಳಿಗೆ ಎಜುಕೇಷನ್ಗಂತ ಒದ್ದಾಡ್ತಾ ಇದ್ದೀರಾ, ಮಕ್ಕಳು ಎಜುಕೇಷನ್ ಚೆನ್ನಾಗ್ತಾ ಬರುತ್ತೆ. ಮತ್ತು ಯಾವ ಸಮಯದಲ್ಲಿ ಬೇಕಾದರೂ ಕೂಡ ಎಂಥ ಸಮಸ್ಯೆಯನ್ನು ಕೂಡ ಎದುರಿಸುವಂಥ ಒಂದು ಶಕ್ತಿ ಬರುತ್ತೆ. ಎಲ್ಲ ಕರ್ಮಗಳ ಕಳೆದು ಬಿಡ್ತೀವಲ್ಲ, ಆ ಕರ್ಮ ಕಳೆದು ಬಿಡ್ತು ಅಂದರೆ ನಿಮ್ಗೆ ಎಲ್ಲ ರೀತಿಯಂಥ ಒಂದು ಸಮಸ್ಯೆಗಳಿಗೆ ಸೊಲ್ಯೂಷನ್ ನೀವೇ ತಗೊಳ್ಳಿ. ಜೊತೆಗೆ ಮೇಯ್ನಾಗಿ ಏನಂತಂದರೆ ಆಜ್ಞಾಚಕ್ರ ಆಕ್ಟಿವೇಶನ್ ಆಗುತ್ತೆ. ಮತ್ತು ಶಾಂತಿ, ನೆಮ್ಮದಿ ಅನ್ನೋಂಥದ್ದು ಅದ್ಭುತವಾಗಿ ಸಿಗುತ್ತೆ ಅಲ್ಲ. ಎಲ್ಲ ಕಷ್ಟಗಳನ್ನು ದೂರ ಮಾಡುವಂಥ ಶಕ್ತಿ ಬರುತ್ತೆ. ಶನಿವಾರ ಮತ್ತು ಭಾನುವಾರ ಇರುತ್ತೆ. ನೀವು ಖಂಡಿತವಾಗ್ಲೂ ಕೂಡ 10 ಗಂಟೆಯಿಂದ 4 ಗಂಟೆವರೆಗೂ ಇರುತ್ತೆ. ಖಂಡಿತವಾಗ್ಲೂ ಮಿಸ್ ಮಾಡಬೇಡಿ, ಬನ್ನಿ ಅದಲ್ಲ. ನಾನು ಹೇಳ್ಕೊಡೋಂಥ ತಂತ್ರವನ್ನು ಕೇವಲ 3 ನಿಮಿಷ ಮಾಡಿ. ಇಷ್ಟೇಳಿ 10 ನಿಮಿಷ 15 ನಿಮಿಷ 3 ನಿಮಿಷ ನಾನು ಹೇಳಿದ್ದೆ ಪ್ರತಿನಿತ್ಯ ಮಾಡ್ತು ಅಂತಂದರೆ ನಿಮ್ಮ ಸಮಸ್ಯೆಗಳು ಬಗೆಹರಿದೋಗ್ಬಿಡುತ್ತೆ. ಅಷ್ಟು ಪವರ್ಫುಲ್ ಆಗುತ್ತೆ, ಅಷ್ಟು ಒಳ್ಳೆಯದಾಗ್ತಾ ಬರುತ್ತೆ ಅಲ್ಲ. ಇದು ವಿಶೇಷವಾದಂಥ ಒಂದು ಶಿಬಿರದ ವಿಚಾರ. ಮಿಸ್ ಮಾಡದೆ ಬನ್ನಿ. ನಿಮ್ಮ ಸಮಸ್ಯೆ, ಕಾಯಿಲೆ, ಕಸಾಲೆಗಳು ಹೊರಟೋಯ್ತು ಅಂತ ತಿಳ್ಕೊಳ್ಳಿ. ನಂಬರ್ 1, ನಿಮ್ಮ ಸಮಸ್ಯೆಗಳನ್ನೆಲ್ಲ ಎಲ್ಲ ನಿವಾರಣೆ ಆಗಿಬಿಡುತ್ತೆ. ಮತ್ತು ಎಂಥ ಸಮಸ್ಯೆನಾದ್ರು ಎದುರಿಸುವಂಥ ಶಕ್ತಿ, ತಾಕತ್ತು ನಿಮಗೆ ಬರುತ್ತೆ. ಅಷ್ಟನ್ನೇ ಹೇಳ್ತಾ ಹೋಗ್ತೀನಿ ಅಲ್ಲ. ಇದು ಶಿಬಿರದ ವಿಚಾರ. ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ